ನಿನ್ನ ಕಣ್ಣ ನೋಟದಲ್ಲಿ 100 ಭಾವ ಕಂಡೆನು ಎಂದು ಭಾವಪರವಶರಾಗಿ ನುಡಿಯುತ್ತೇವೆ. ಕಣ್ಣಲ್ಲಿ ಕಣ್ಣಿಟ್ಟು ದಿಟ್ಟಿಸಿದರೆ ಅಲ್ಲಿ ಹೊಳೆಯುವ ಖುಷಿ, ಕನಲಿದ ದುಃಖ, ಕರಗಿದ ಆಸೆ, ಮನಸ್ಸಿಗಾದ ಬೇಸರ ಎಲ್ಲವೂ ಬಯಲಾಗಿ ಹೋಗುತ್ತದೆ ಎಂಬುದು ನಿಜ. ಪ್ರೀತಿ ಹುಟ್ಟುವುದು ಕೂಡ ಕಣ್ಣಿನಲ್ಲೇ, ಅಶ್ರುಧಾರೆ ಕಟ್ಟೆಯೊಡೆಯುವುದು ಕೂಡ ಕಣ್ಣಿನಲ್ಲೇ. ಇಂತಹ ಕಣ್ಣಿನಲ್ಲಿ ಮರವಿನ ರೋಗದ ಮುನ್ಸೂಚನೆಯನ್ನು ಪತ್ತೆ ಮಾಡಬಹುದೇ? ಹೌದು ಎನ್ನುತ್ತಾರೆ ತಜ್ಞರು. ಹಾಗೆ ಪತ್ತೆ ಮಾಡುವುದರ ಜೊತೆಗೆ ತಕ್ಷಣದಿಂದಲೇ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲು ಸಾಧ್ಯವಿದೆ ಎಂಬುದು ಇತ್ತೀಚಿನ ಸಂಶೋಧನೆಯಿಂದ ವ್ಯಕ್ತವಾದ ಅಂಶಗಳು. ಕಣ್ಣು ನಮ್ಮ ಮಿದುಳಿನ ಕಿಂಡಿ. ಮಿದುಳಿನಲ್ಲಿ ನಡೆದ ಸಣ್ಣ ಕದಲಿಕೆ ಕೂಡ ಕಣ್ಣಿನಲ್ಲಿ ವ್ಯಕ್ತವಾಗುತ್ತದೆ. ಹಾಗಾಗಿ ಯಾವುದೇ ವೈದ್ಯರಲ್ಲಿಗೆ ನೀವು ಕಾಯಿಲೆ ಎಂದು ಹೋದರೆ ಮೊದಲು ನಿಮ್ಮ ಕಣ್ಣನ್ನು ಹಿಗ್ಗಿಸಿ ಬ್ಯಾಟರಿ ಬೆಳಕನ್ನು ಬಿಟ್ಟು ನೋಡುತ್ತಾರೆ. ನಿಮ್ಮ ದೇಹದ ಸ್ವಾಸ್ಥ್ಯವನ್ನು ಪಥ್ಯ ಮಾಡುವ ಪ್ರಯತ್ನ ಮಾಡುತ್ತಾರೆ. ದೃಷ್ಟಿಪಟಲ ಮತ್ತು ಅಕ್ಷಿಪಟಲದ ನಡುವೆ ಇರುವ ನರ ವ್ಯವಸ್ಥೆಗಳನ್ನು ನೇರವಾಗಿ ಗಮನಿಸಿದರೆ ಮರವಿನ ರೋಗವನ್ನು ಕೂಡ ಮುಂಚಿತವಾಗಿಯೇ ಪತ್ತೆ ಮಾಡಲು ಸಾಧ್ಯವಿದೆ. ವಯಸ್ಸಿಗೆ ತಕ್ಕಂತೆ ನೆನಪಿನ ಶಕ್ತಿ ಕಳೆದುಕೊಳ್ಳುವ ದಶಕಗಳಿಗೂ ಮುನ್ನವೇ ಅದರ ಸೂಚನೆಗಳು ಕಾಣಿಸಿಕೊಳ್ಳುವುದು ಕಣ್ಣಿನಲ್ಲಿ. ಅದನ್ನು ಮುಂಚಿತವಾಗಿಯೇ ಪತ್ತೆ ಹಚ್ಚುವ ಪ್ರಯತ್ನ ಮಾಡಬೇಕು ಎನ್ನುತ್ತಾರೆ ಫ್ಲೋರಿಡಾದ ನರರೋಗ ತಜ್ಞರಾದ ಡಾಕ್ಟರ್ ರಿಚರ್ಡ್ ಐಸಾಕ್ಸನ್. ಮರವಿನ ರೋಗವನ್ನು ಕಣ್ಣಿನ ನರವ್ಯವಸ್ಥೆಯಿಂದ ಪತ್ತೆ ಮಾಡುವ ಕಾರಣಕ್ಕೆ 86 ಜನರ ದೃಷ್ಟಿಪಟಲ ಮತ್ತು ಅಕ್ಷಿಪಟಲದ ಕೋಶಗಳನ್ನು ತೆಗೆದು ಪರೀಕ್ಷೆಗೆ ಒಳಪಡಿಸಲಾಗಿದೆ. ಇದರಿಂದ ಖಚಿತವಾದ ಅಂಶವೇನೆಂದರೆ ನೆನಪಿನ ಶಕ್ತಿ ಕುಂದುತ್ತಿದೆ ಎಂಬುದನ್ನು ಸಾಕಷ್ಟು ಮುಂಚಿತವಾಗಿಯೇ ಪತ್ತೆ ಮಾಡಲು ಸಾಧ್ಯವಿದೆ ಎಂಬುದು. ಅಲ್ಲಿರುವ ಪ್ರೋಟೀನ್ ಪ್ರೊಫೈಲ್ಗಳು ಮಾಲಿಕ್ಯೂಲರ್, ಸೆಲ್ಯುಲಾರ್ನಲ್ಲಿ ಆಗುವ ಸಣ್ಣ ವ್ಯತ್ಯಾಸವನ್ನೂ ಕೂಡ ಅಧ್ಯಯನ ಮಾಡಲಾಗಿದೆ. ಇಂತಹ ಬದಲಾವಣೆಗಳು ಮಿದುಳಿನ ಮೇಲೆ ಮತ್ತು ಜ್ಞಾನಗ್ರಹಣದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದನ್ನು ಪತ್ತೆ ಮಾಡಲಾಗಿದೆ. ರೆಟಿನಾದಲ್ಲಿ ಕಂಡುಬರುವ ಈ ಬದಲಾವಣೆಗಳು ಮಿದುಳಿನ ಭಾಗದಲ್ಲೂ ಪರಿವರ್ತನೆ ಉಂಟು ಮಾಡುತ್ತವೆ. ಈ ಅಧ್ಯಯನಕ್ಕಾಗಿ ಮರವಿನ ರೋಗ ಮತ್ತು ಅರಿವಿನ ಸಮಸ್ಯೆಯಿಂದ ಬಳಲುತ್ತಿರುವವರ ಕಳೆದ 14 ವರ್ಷಗಳ ಮಿದುಳಿನ ಕೋಶ ಮತ್ತು ರೆಟಿನಾದ ವಿವರಗಳನ್ನು ಸಂಗ್ರಹಿಸಲಾಗಿತ್ತು ಎಂಬುದು ವಿಶೇಷ. ಇಂತಹದೊಂದು ಅಧ್ಯಯನವನ್ನು ಹಿಂದೆಂದೂ ಮಾಡಿರಲಿಲ್ಲ. ಸಂಶೋಧಕರು ಬಳಿಕ ಈ ಮಾದರಿಗಳನ್ನು ಸಾಮಾನ್ಯ ಜ್ಞಾನಗ್ರಹಣ ಹೊಂದಿದವರ ಮಾದರಿಗಳ ಜೊತೆಗೆ ತುಲನೆ ಮಾಡಿದರು. ಆಗ ಅಲ್ಝೈಮರ್ ರೋಗಕ್ಕೆ ಮುಖ್ಯ ಕಾರಣವಾದ ಬೆಟಾ ಅಮಿಲಾಯ್ಡ್ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗಿರುವುದು ಕಂಡುಬಂತು. ಮಿದುಳಿನ ಬೆಳವಣಿಗೆಯನ್ನು ನಿಯಂತ್ರಿಸುವ ಮೈಕ್ರೋಗ್ಲಿಯಾ ಕೋಶಗಳು 80% ಕುಸಿದಿತ್ತು. ಈ ಅಧ್ಯಯನದ ಹಿನ್ನೆಲೆಯಲ್ಲಿ ಮರವಿನ ರೋಗದ ಸಣ್ಣ ಕುರುಹು ಸಿಕ್ಕ ತಕ್ಷಣ ಕಣ್ಣಿನ ಪರೀಕ್ಷೆ ಮಾಡಿಕೊಂಡರೆ ಅದನ್ನು ಪತ್ತೆ ಮಾಡಲು ಸುಲಭವಾಗುತ್ತದೆ ಎನ್ನುತ್ತಾರೆ ಅಧ್ಯಯನದಲ್ಲಿ ಪಾಲ್ಗೊಂಡ ತಜ್ಞರು. ಜೊತೆಗೆ ಜನರು ತಮ್ಮ ಜೀವನ ಶೈಲಿಗಳನ್ನು ಕೂಡ ಬದಲಿಸಿಕೊಂಡು ಅಲ್ಝೈಮರ್ ಬರದಂತೆ ನಿಯಂತ್ರಿಸಲು ಸಾಧ್ಯ. ಅಷ್ಟು ಮಾತ್ರವಲ್ಲದೆ ರಕ್ತದೊತ್ತಡ, ಅಧಿಕ ಕೊಲೆಸ್ಟ್ರಾಲ್ ಮತ್ತು ಡಯಾಬಿಟಿಸ್ ಅನ್ನು ಕೂಡ ತಡೆಯಬಹುದು. ಇಂತಹ ಸಂಶೋಧನೆಗಳು ಮುಂದೆ ಇಮೇಜ್ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ಕರಾರುವಕ್ಕಾಗಿ ಅಲ್ಝೈಮರ್ ರೋಗ ಪತ್ತೆ ಮಾಡಲು ದಾರಿ ಮಾಡಿಕೊಡಬಹುದು ಎಂಬ ಆಶಾವಾದ ವ್ಯಕ್ತವಾಗಿದೆ. ಈ ಬಗ್ಗೆ ಇನ್ನಷ್ಟು ಸಂಶೋಧನೆಗಳು ಕೂಡ ನಡೆಯಬೇಕಾಗಿದೆ. ಇನ್ನು ನಮ್ಮ ನೆನಪಿನ ಶಕ್ತಿಯನ್ನು ಕಾಯ್ದುಕೊಳ್ಳಲು ಮತ್ತು ಅಲ್ಝೈಮರ್ ಕಾಡದಂತೆ ಎಚ್ಚರಿಕೆ ವಹಿಸಲು ಎಂತಹ ಆಹಾರವನ್ನು ನಾವು ಸೇವಿಸಬೇಕು ಎಂಬ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿದೆ ಮತ್ತು ನಡೆಯುತ್ತಲೇ ಇದೆ. ಆದರೆ ಎಂತಹ ಆಹಾರಗಳನ್ನು ಸೇವಿಸಿದರೆ ಅಲ್ಝೈಮರ್ ನಿಮ್ಮನ್ನು ಬಹಳ ಬೇಗ ಅಟಕಾಯಿಸಿಕೊಳ್ಳುತ್ತದೆ ಎಂಬುದನ್ನು ಕೂಡ ಅಧ್ಯಯನದಿಂದ ಕಂಡುಕೊಳ್ಳಲಾಗಿದೆ. ನಿಮ್ಮ ದಿನನಿತ್ಯದ ಆಹಾರದಲ್ಲಿ ಅತಿಯಾದ ಸಂಸ್ಕರಣೆ ಮಾಡಿದ ಆಹಾರದ ಪ್ರಮಾಣ 20% ಸಾಕು. ನಿಮ್ಮ ಜ್ಞಾನಗ್ರಹಣದ ಮೇಲೆ ಅದು ನಿಶ್ಚಿತವಾಗಿ ಪರಿಣಾಮ ಬೀರುತ್ತದೆ. ಫ್ರೋಜನ್ ಪಿಜ್ಜಾ ಮತ್ತು ಸಿದ್ಧ ಆಹಾರಗಳಂತಹ ಅತಿಯಾದ ಸಂಸ್ಕರಣೆಗೆ ಒಳಗಾದ ಆಹಾರಗಳು ಯಾವತ್ತಿದ್ದರೂ ಅಪಾಯಕಾರಿ. ಅವು ನಮ್ಮ ಧಾವಂತದ ಬದುಕಿನ ಬಂಡಿಯನ್ನು ಸುಗಮಗೊಳಿಸಬಹುದು, ನಿಮ್ಮ ಬಾಯಿ ರುಚಿಯನ್ನು ತಣಿಸಬಹುದು, ಆದರೆ ಜ್ಞಾನಗ್ರಹಣದ ಮೇಲೂ ಪರಿಣಾಮವನ್ನು ಬೀರುತ್ತದೆ.
ನೀವು ಸೇವಿಸುವ ದಿನದ ಒಟ್ಟಾರೆ 2000 ಕ್ಯಾಲರಿ ಆಹಾರದಲ್ಲಿ ಇಂತಹ ಆಹಾರಗಳು ಸೇರಿತೆಂದರೆ ಅದು 400 ಕ್ಯಾಲರಿಗೆ ಸಮಾನವಾಗುತ್ತದೆ. ಉದಾಹರಣೆಗೆ, ಒಂದು ಸಣ್ಣ ಫ್ರೆಂಚ್ ಫ್ರೈ ಮತ್ತು ಚೀಸ್ ಬರ್ಗರ್ ಒಟ್ಟು 530ಕ್ಕೂ ಅಧಿಕ ಕ್ಯಾಲರಿಯನ್ನು ಹೊಂದಿರುತ್ತದೆ. ಇವು ಕ್ರಮೇಣ ಮಿದುಳಿನ ಕಾರ್ಯನಿರ್ವಹಣೆಯನ್ನು ಕುಂಠಿತಗೊಳಿಸುತ್ತಾ ಹೋಗುತ್ತದೆ. ನಮ್ಮ ಮಿದುಳು ಮಾಹಿತಿ ಕಲೆ ಹಾಕುವುದು ಮತ್ತು ಅದನ್ನು ಕಾರ್ಯರೂಪಕ್ಕೆ ತರುವುದು ವಿಳಂಬವಾಗುತ್ತದೆ. ಜಾಮಾ ನ್ಯೂರಾಲಜಿ ಸಂಸ್ಥೆ ನಡೆಸಿದ ಅಧ್ಯಯನದಿಂದ ಇದು ಸಾಬೀತಾಗಿದೆ. ಸಾಸ್, ಬರ್ಗರ್, ಫ್ರೆಂಚ್ ಫ್ರೈ, ಸೋಡಾ, ಬಿಸ್ಕೆಟ್ಗಳು, ಕೇಕ್, ಕ್ಯಾಂಡಿ, ಡೋನಟ್, ಐಸ್ ಕ್ರೀಮ್ ಹೀಗೆ ಇಂತಹ ಆಹಾರದ ಮೋಹಕ್ಕೆ ಬಿದ್ದರೆ ಅದರಿಂದ ನಮ್ಮ ಜ್ಞಾನಗ್ರಹಣದ ಶಕ್ತಿ ಕ್ರಮೇಣ ಕುಂಠಿತಗೊಳ್ಳುತ್ತಾ ಸಾಗುತ್ತದೆ. ಹಾಗಾದರೆ ನಮ್ಮ ಜ್ಞಾನಗ್ರಹಣ ಶಕ್ತಿ ತಡೆಯಲು ಏನು ಮಾಡಬೇಕು? ಎಂತಹ ಆಹಾರವನ್ನು ಸೇವಿಸಬೇಕು? ಇದಕ್ಕೆ ಸಂಬಂಧಪಟ್ಟಂತೆ ಸಂಶೋಧನೆಗಳು ಸಾಕಷ್ಟು ಕಾಲದಿಂದ ನಡೆಯುತ್ತಲೇ ಇದೆ. ಅಮೆರಿಕದ ರಾಷ್ಟ್ರೀಯ ಆರೋಗ್ಯ ಸಂಸ್ಥೆಯ ಸಂಶೋಧಕರು ಇದಕ್ಕಾಗಿ 7,700ಕ್ಕೂ ಅಧಿಕ ಜನರ ಜೀವನ ಶೈಲಿಯನ್ನು 5 ರಿಂದ 10 ವರ್ಷಗಳ ಕಾಲ ನಿರಂತರ ಅಧ್ಯಯನ ಮಾಡಿದ್ದಾರೆ. ಇಂತಹ ಅಧ್ಯಯನದಲ್ಲಿ ನಮ್ಮ ನೆನಪಿನ ಶಕ್ತಿ, ನಾವು ಬಳಸುವ ಭಾಷೆ, ಮಾತು ಮತ್ತು ನಮ್ಮ ಫೋನ್ ಮೇಲೆ ನಮಗಿರುವ ಗಮನ ಇವೆಲ್ಲವೂ ಒಳಗೊಂಡಿತ್ತು ಎಂಬುದು ವಿಶೇಷ. ಈ ಎಲ್ಲ ಅಂಶಗಳ ಆಧಾರದಲ್ಲಿ ಜ್ಞಾನಗ್ರಹಣದ ಕುಸಿತವನ್ನು ತಡೆಯಲು ಬಳಸಬೇಕಾದ ಆಹಾರದ ಕ್ರಮಗಳನ್ನು ಕೂಡ ಪಟ್ಟಿ ಮಾಡಲಾಗಿದೆ. ಅಧ್ಯಯನದಲ್ಲಿ ಪ್ರಸ್ತಾಪ ಮಾಡಿರುವ ಪೂರಕ ಆಹಾರಗಳೆಂದರೆ ಆಲಿವ್ ಎಣ್ಣೆ, ಬೆಣ್ಣೆಹಣ್ಣು, ಇತರ ಹಣ್ಣು ಮತ್ತು ತರಕಾರಿಗಳು, ಬೀನ್ಸ್, ಬಾದಾಮಿ, ಬೇಳೆಕಾಳುಗಳು ಮತ್ತು ಅಪರೂಪಕ್ಕೊಮ್ಮೆ ರೆಡ್ ವೈನ್. ಆದರೆ ಈ ಆಹಾರದ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವುದು ಮೀನು. ಇತರೆಲ್ಲ ಆಹಾರಕ್ಕಿಂತ ಮೀನು ನಿಮ್ಮ ಬುದ್ಧಿಶಕ್ತಿ ಅಥವಾ ಜ್ಞಾನಗ್ರಹಣ ದುರ್ಬಲಗೊಳ್ಳುವುದನ್ನು ತಡೆಯುತ್ತದೆ. ಇದು ಅತ್ಯಂತ ಪರಿಣಾಮಕಾರಿ ಎಂಬುದನ್ನು ಸಂಶೋಧಕರು ಕಂಡುಕೊಂಡಿದ್ದಾರೆ. ಅಂತಿಮವಾಗಿ ಮೀನು ತಿನ್ನುವವರಿಗೆ ಅಲ್ಝೈಮರ್ ಬರುವ ಸಾಧ್ಯತೆಗಳು ಕೂಡ ತೀರಾ ಕಡಿಮೆ. ಮೀನು ತಿನ್ನು, ಅದರಂತೆ ಚುರುಕಾಗ್ತೀಯ, ಬುದ್ಧಿಯೂ ಬೆಳೆಯುತ್ತದೆ ಎಂದು ಅಮ್ಮ ಹೇಳಿದ ಮಾತು ನಿಮಗೆ ನೆನಪಿರಬಹುದು. ಈಗ ವಿಜ್ಞಾನಿಗಳೂ ಕೂಡ ಅದನ್ನು ದೃಢಪಡಿಸಿದ್ದಾರೆ. ಅಮ್ಮ ಹೇಳಿದ ಮಾತು ಮರೆಯದಿದ್ದರೆ ಮರವಿನ ರೋಗ ಬರುವುದಿಲ್ಲ ಎಂದೇ ಅರ್ಥ.